ಕಾದು ಕಾವಲಿ ಅಂತಾದ ಬೆಂಗಳೂರಿನ ವೆದರ್ ಈಗ ಕೂಲ್ ಆಗಿದೆ. ಬೇಸಿಗೆಯ ಮಳೆಗೆ ಬೆಂಗಳೂರಿನ ಜನ ಅಂತೂ ತತ್ತರಿಸಿದ್ದಾರೆ. ಯಾಕಂದ್ರೆ ಹಾಗಿದೆ ಪರಿಸ್ಥಿತಿ. ಕೆರೆಯಂತಾಗಿದೆ ರಸ್ತೆಗಳು. ಜನರು ವಾಹನ ಸಂಚಾರಕ್ಕೆ ನಡೆದಾಡಲಿಕ್ಕೆ ಪರದಾಡ್ತಾ ಇದ್ದಾರೆ. ರಸ್ತೆ ತುಂಬೆಲ್ಲ ನೀರು ಹೋಗ್ತಾ ಇಲ್ಲ. ಹೋಗ್ಲಿಕ್ಕೆ ಸುಮಾರು ಹೊತ್ತು ಬೇಕಾಗುತ್ತೆ. ಅಷ್ಟೊತ್ತಿಗೆ ಇವರುಗಳು ಹೋಗಬೇಕಾದ ಜಾಗಕ್ಕೆ ಸರಿಯಾದ ಸಮಯಕ್ಕೆ ಹೋಗ್ಲಿಕ್ಕಾಗೋಲ್ಲ. ತಾವರೆಕೆರೆಯ ಮುಖ್ಯ ರಸ್ತೆಯಲ್ಲೂ ಕೂಡ ಕೃತಕ ಕೆರೆಯಂತಹ ವಾತಾವರಣ ರಸ್ತೆಯಲ್ಲಿ ಸೃಷ್ಟಿಯಾಗಿದೆ. ಆ ದೃಶ್ಯವನ್ನು ನೀವು ನೋಡ್ತಾ ಇದ್ರಿ. ಬೇಸಿಗೆಯಿಂದ ಬೆಂಡಾಗಿದ್ದಂತಹ ಬೆಂಗಳೂರಿಗರು ಈಗ ಮಳೆ ಆಯ್ತಲ್ಲ, ಒಂದು ಸ್ವಲ್ಪ ವೆದರ್ ಕೂಲ್ ಆಗಿದೆಯಲ್ಲ ಅಂತ ಬೆಳಗ್ಗೆ ಮೋಡ ಕವಿದ ನಂತರದಲ್ಲಿ ಭಾವಿಸಿದ್ರು ಎಷ್ಟೊತ್ತಿಗೆ ಮಳೆ ಬರುತ್ತೋ, ಯಾವ ರೀತಿ ಮಳೆ ಬರುತ್ತೆ ಅಂತ. ಮಳೆ ಬಂದ ನಂತರದಲ್ಲಿ ರಸ್ತೆಯಲ್ಲಿ ಹೆಂಗಪ್ಪ ನಾವು ಹೋಗೋದು ಅಂತ ಪರದಾಡ್ತಿದ್ದಾರೆ. ನೋಡಿ, ಕೆಲವರು ನಡ್ಕೊಂಡು ಹೋಗೋರ ಮಂಡಿ ಲೆವೆಲ್ಗೆ ನೀರು ನಿಂತಿದೆ. ಅದರ ಮಧ್ಯದಲ್ಲೇ ಅವರು ಛತ್ರಿಯ ಆಸರೆಯನ್ನು ಹಿಡಿದು ಹೋಗಬೇಕಾಗಿದೆ. ಟೂ ವೀಲರ್ನವರು ಸ್ವಲ್ಪ ಕೇರ್ಫುಲ್ ಆಗಿರಿ. ಇಷ್ಟು ನೀರು ನಿಂತಾಗ ನೀವು ಹೋಗೋದು ಭಾಳ ಡೇಂಜರ್. ಯಾಕಂದರೆ ನಮ್ಮ ಬೆಂಗಳೂರಿನ ರಸ್ತೆಗಳು ನಾವು ಹೇಳ್ಕೋಬಾರ್ದು, ಬಟ್ ಹೇಳ್ಕೊಳ್ಳೋ ಪರಿಸ್ಥಿತಿಯಲ್ಲಿದೆ. ಗುಂಡಿಗಳಿದೆ, ನೀರು ನಿಂತಿರುತ್ತೆ. ಗುಂಡಿ ಎಲ್ಲಿದೆ ಏನು ಅನ್ನೋದು ಗೊತ್ತಿರಲ್ಲ. ಹೊಸದಾಗಿ ನೀವು ಆ ರಸ್ತೆಗೆ ಹೋದ್ರಿ ಅಂತಂದರೂ ಗೊತ್ತೇ ಆಗಲ್ಲ. ಒಂದು ಸರಿ ಮುಗ್ಗರಿಸಿದ್ರೆ ನೀವು ಬೀಳ್ತೀರಿ. ನೀವು ಬಿದ್ದ ನಂತರ ನಿಮ್ಮ ಹಿಂದೆ ಇರೋರು ಕೂಡ ನೀವು ಟಚ್ ಮಾಡಿ ಅವರು ಬೀಳುವಂತಹ ಪರಿಸ್ಥಿತಿ ಇರುತ್ತೆ. ಹಾಗಾಗಿ ಟೂ ವೀಲರ್ನವ್ರು ಸ್ವಲ್ಪ ಕೇರ್ಫುಲ್ ಆಗಿರಬೇಕು. ಇನ್ನು ಕಾರ್ನಲ್ಲಿ ಸಂಚಾರ ಮಾಡ್ತಾ ಇರೋರ ಪರಿಸ್ಥಿತಿ ಹೇಗಿದೆ ಅನ್ನೋದನ್ನು ನೋಡ್ತಾ ಇದ್ರಿ. ಇದು ಸದ್ಯ ತಾವರೆಕೆರೆಯ ಮುಖ್ಯ ರಸ್ತೆಯಲ್ಲಿ ಗಮನ ಸೆಳೆದಂತಹ ದೃಶ್ಯ. ಕೆರೆಯಂತೆ ಮಾರ್ಪಾಟಾಗಿದೆ ಆ ದೃಶ್ಯ. ಸೊ ಈಗ ಬೆಂಗಳೂರಿನಲ್ಲಿ ಮಳೆ ಆಗ್ತಾ ಇದೆ. ಕಾರಣ ಒಡಿಶಾ ಕರಾವಳಿಯಲ್ಲಿ ಸೈಕ್ಲೋನ್ ಆಗಿದೆ. ಅದರ ಪರಿಣಾಮವಾಗಿ ರಾಜ್ಯದ ಹಲವೆಡೆಯಲ್ಲಿ ಮಳೆ ಆಗುತ್ತೆ ಇವತ್ತು ಮತ್ತು ನಾಳೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆ ಕೊಟ್ಟಿದೆ. ಅದರ ಪ್ರಕಾರವಾಗಿ ಈಗ ಮಳೆಯ ಆರಂಭ ಬೆಳಗ್ಗೆಯಿಂದಲೂ ಕೂಡ ಆಗಿದೆ. ಕೆಲವು ಕಡೆಗಳಲ್ಲಿ ಇನ್ನೂ ಮಳೆ ಆಗದೇ ಇರೋರು ನಮ್ಮ ಕಡೆ ಮಳೆನೇ ಬಂದಿಲ್ಲ ಅಂತ ಅಂದ್ಕೊಳ್ತಾ ಇದ್ದೀವಿ. ಬಟ್ ಬರಬಹುದು, ಸ್ವಲ್ಪ ತಡ ಆಗಬಹುದು. ಆದರೆ ಅಲ್ಲಲ್ಲಿ ಈಗ ಮಳೆ ಆಗ್ತಾ ಇರುವಂತಹ ಪರಿಸ್ಥಿತಿಯ ಪರಿಣಾಮಗಳೇನಿದೆ ಅನ್ನೋದನ್ನ ನಿಮಗೆ ತೋರಿಸ್ತಾ ಇದ್ದೀವಿ. ಪಣತ್ತೂರು ಮತ್ತು ತಾವರೆಕೆರೆಯ ಮುಖ್ಯ ರಸ್ತೆ ಈ ಎರಡೂ ಕೂಡ ಸದ್ಯ ಕೃತಕ ಕೆರೆಯಂತಹ ಒಂದು ಸನ್ನಿವೇಶ ಸೃಷ್ಟಿಯಾಗಿದೆ. ಈ ಕೃತಕ ಕೆರೆಯಲ್ಲೇ ವಾಹನ ಸಂಚಾರವನ್ನು ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಇಲ್ಲ, ಏನು ಮಾಡೋದಕ್ಕೂ ಆಗಲ್ಲ, ಟ್ರಾಫಿಕ್ ಆಗುತ್ತೆ ಇಲ್ಲ ಅಂದರೆ. ಸೊ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಪವಿತ್ರ ಕಡ್ತಲ. ಪವಿತ್ರ, ಈಗ ಬೆಂಗಳೂರಿಗರಿಗೆ ಒಂದು ರೀತಿ ದಿನನಿತ್ಯ ದರ ಏರಿಕೆಯ ಬರೆಯನ್ನು ಹಾಕಿದ್ದಾಯಿತು. ಈಗ ಈ ಮಳೆ ಬಂದ ನಂತರದಲ್ಲಿ ಯಾವ ರೀತಿಯ ಪರಿಸ್ಥಿತಿ ಇರುತ್ತೆ ಅನ್ನೋದು ಇದು ಒಂದು ರೀತಿಯಲ್ಲಿ BBMP ಕೊಡ್ತಾ ಇರೋ ಟಾರ್ಚರೇನೆ ಬೆಂಗಳೂರಿಗರಿಗೆ. ದಿವ್ಯಾ, ಒಂದ್ ಕಡೆಯಿಂದ ದರ ಏರಿಕೆಯ ಬರೆ, ಇನ್ನೊಂದು ಕಡೆಯಿಂದ ಅತಿ ಹೆಚ್ಚು ಟ್ಯಾಕ್ಸ್ ಕಲೆಕ್ಟ್ ಮಾಡುವಂತಹ ನಗರಿ ಅದು ಬೆಂಗಳೂರು. ಆದ್ರೆ ಆದಾಯ ಕೊಡುವಂತಹ ಬೆಂಗಳೂರನ್ನ ಯಾವ ಸರ್ಕಾರಗಳು ಬಂದರೂ ಕೂಡ ಪದೇ ನಿರ್ಲಕ್ಷ್ಯ ಮಾಡ್ತಾನೆ ಇದೆ. ಅದರಲ್ಲೂ ಕೂಡ ಮಳೆಗಾಲ ಬಂತು ಅಂದ್ರೆ ಜನರಿಗೆ ನರಕದ ರೀತಿಯ ವಾತಾವರಣ. ಬೋಟ್ ಅನ್ನ ಖರೀದಿ ಮಾಡುವಂತಹ ಪರಿಸ್ಥಿತಿ ಇದೆ. ಸೊ ಈ ಹಿಂದೆಲ್ಲ ಯಾವ ರೀತಿ ಆಗಿತ್ತು ಬೆಂಗಳೂರು ಅನ್ನುವಂಥದ್ದು ಕಣ್ಣ ಮುಂದಿದೆ. ಆದ್ರೆ ಇಷ್ಟೆಲ್ಲ ಉದಾಹರಣೆಗಳು ಇದ್ರೂ ಕೂಡ ಮತ್ತೆ BBMP ಅದೇ ತಪ್ಪನ್ನು ಮಾಡ್ತಾ ಇದೆ. ಸರ್ಕಾರಗಳು ಕೂಡ ಎಚ್ಚೆತ್ತುಕೊಂಡಂತೆ ಕಾಣಿಸ್ತಾ ಇಲ್ಲ. ಒಂದೇ ಒಂದು ಮಳೆಗೆ ಈ ರೀತಿಯ ವಾತಾವರಣ ಸೃಷ್ಟಿಯಾಗುತ್ತೆ ಅಂದ್ರೆ ಈಗ ನೀವು ದೃಶ್ಯದಲ್ಲೂ ಕೂಡ ನೋಡ್ತಾ ಇರ್ಬೋದು. ಎಲ್ಲಾ ಕಡೆ, ಅದರಲ್ಲೂ ಕೂಡ ತಾವರೆಕೆರೆ ಆಗಿರ್ಬೋದು, ಪಣತ್ತೂರು ಬ್ರಿಡ್ಜ್ ಅಂತೂ ಅದು ಪ್ರತಿ ಬಾರಿಯೂ ಕೂಡ ಅದೇ ರೀತಿಯ ಪರಿಸ್ಥಿತಿ. ಇನ್ನೂ ಕೂಡ ಅದನ್ನ ಆ ರೀತಿಯ ಸಮಸ್ಯೆಗಳು ಕಡಿಮೆಯಾಗಿಲ್ಲ. BTM ಲೇಔಟ್, ಕೋರಮಂಗಲ ರಸ್ತೆ, ಎಲ್ಲಾ ರಸ್ತೆಗಳಲ್ಲೂ ಕೂಡ ನೀರು ನಿಂತಿದೆ. ವಾಹನ ಸವಾರರು ಹೋಗೋದಕ್ಕೆ ಸಾಧ್ಯವಾಗದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇನ್ನು ಔಟರ್ ರಿಂಗ್ ರೋಡ್ ನಲ್ಲಂತೂ ಕೇಳೋದೇ ಬೇಡ. ಎರಡೂ ರಸ್ತೆಯ ಎರಡೂ ಭಾಗದಲ್ಲೂ ಕೂಡ ನೀರು ನಿಂತು ಸಂಚಾರ ಅಸ್ತವ್ಯಸ್ತಗೊಂಡಿದೆ. ಸೊ ಹೀಗಾಗಿ ಪ್ರತಿ ಬಾರಿ ಮಳೆಗಾಲ ಬಂದಾಗ್ಲೂ ಕೂಡ ಬೆಂಗಳೂರು ಈ ರೀತಿಯ ಸನ್ನಿವೇಶಗಳನ್ನ ನೋಡ್ತಾನೆ ಬಂದಿದೆ. ಇದಕ್ಕೆ ತಾತ್ಕಾಲಿಕವಾಗಿ ನಾವು ಪರಿಹಾರವನ್ನ ಕಂಡುಕೊಡ್ತೀವಿ ಅಂತ ಒಂದ್ ಕಡೆಯಿಂದ BBMP ಹೇಳ್ತಾ ಇದೆ. ಸೊ ಆದ್ರೆ ಯಾವುದು ಕೂಡ ತಾತ್ಕಾಲಿಕವಾಗ್ಲಿ ಶಾಶ್ವತವಾಗ್ಲಿ ಯಾವುದು ಕೂಡ ಇದುವರೆಗೆ ಮಳೆಗಾಲದ ನಿರ್ವಹಣೆಗೆ ಯಾವುದೇ ರೀತಿ ಕ್ರಮವನ್ನ ಕೈಗೊಂಡಿಲ್ಲ. ಇದರ ಪರಿಣಾಮವೇ ಪ್ರತಿ ಬಾರಿ ಮಳೆಗಾಲ ಬಂದಾಗ್ಲೂ ಕೂಡ ಬೆಂಗಳೂರಿಗರಿಗೆ ಸಮಸ್ಯೆ ಆಗ್ತಾ ಇರುವಂತದ್ದು. ದಿವ್ಯಾ, ಥ್ಯಾಂಕ್ ಯು ಪವಿತ್ರ ನಿಮ್ಮೆಲ್ಲ ಮಾಹಿತಿಗೆ.
ಸರ್ಜಾಪುರದಲ್ಲಿ ವಾಹನ ಸವಾರರು ರಿಸ್ಕಿ ಡ್ರೈವ್ ಹೋಗ್ತಾ ಇದ್ದಾರೆ. ಕಾರಣ ಅಷ್ಟು ಲೆವೆಲ್ಗೆ ನೀರು ನಿಂತುಬಿಟ್ಟಿದೆ. ಕೃತಕ ಕೆರೆ ಸೃಷ್ಟಿಯಾಗಿದೆ ಅಲ್ಲಿ, ಅದರ ನಡುವಲ್ಲೇ ವಾಹನ ಸಂಚಾರ. ನೋಡಿ ಇಲ್ಲಿ ಎಲ್ಲೆಡೆ ಇದೇ ರೀತಿಯಾದಂತಹ ಪರಿಸ್ಥಿತಿಗಳು ಕಾಣಿಸ್ತಾ ಇದೆ. ಕೆಲವು ಕಡೆಗಳಲ್ಲಿ ಅರೆಬರೆ ಕಾಮಗಾರಿ ಮಾಡಿದ್ದಾರೆ, ರಸ್ತೆಗಳನ್ನ ಅಗೆದಿದ್ದಾರೆ. ಹಾಗಾಗಿ ರಸ್ತೆ ಕಿರಿದಾಗಿದೆ, ವಾಹನ ದಟ್ಟಣೆ ಹೆಚ್ಚಾಗಿರುತ್ತೆ. ಇದರ ಜೊತೆಗೆ ಮಳೆಯೂ ಕೂಡ ಸೇರಿಕೊಂಡಾಗ ಸ್ವಲ್ಪ ಕಿರಿಕಿರಿಯನ್ನು ಉಂಟು ಮಾಡುತ್ತೆ. ಇನ್ನು ಅಲ್ಲಲ್ಲಿ ಮಳೆ ನೀರು ಸರಾಗವಾಗಿ ಹೋಗಲಿಕ್ಕೆ ಬೇಕಾದಂತಹ ವ್ಯವಸ್ಥೆಯನ್ನು ಮಾಡಿಕೊಂಡಿಲ್ಲ. ಅದನ್ನು ಬೇಸಿಗೆ ಸಂದರ್ಭದಲ್ಲಿ ಮಾಡಿಕೊಂಡ್ರೆ ಮಳೆಗಾಲಕ್ಕೆ ಅನುಕೂಲ ಆಗುತ್ತೆ. ಈಗಲೂ ಹೊದಕೋ ಮಲ್ಕೊಂಡಿರ್ತಾರೆ BBMPಯ ಸಿಬ್ಬಂದಿಗಳು. ಅದರ ಪರಿಣಾಮ ಜನರು ಅನುಭವಿಸ್ಬೇಕು. EG-ಪುರ ಗಮನಿಸ್ಕೊಳ್ಳಿ, ರಾಜಾಜಿನಗರ ಇರಬಹುದು, KR ಸರ್ಕಲ್ ಇರಬಹುದು, ಮೆಜೆಸ್ಟಿಕ್ ಮಾರ್ಗ ಇರಬಹುದು, ಎಲ್ಲ ಕಡೆಗಳಲ್ಲೂ ಕೂಡ ಇಂಥದ್ದೇ ಪರಿಸ್ಥಿತಿ. ಎಲ್ಲಿ ನೋಡಿದರೂ ಕೂಡ ಬೆಂಗಳೂರಿನಲ್ಲಿ ಒಂದು ಸಣ್ಣ ಮಳೆ ಆದರೂ ಸಾಕು, ಅಲ್ಲಿ ರಸ್ತೆಯಲ್ಲಿ ನೀರು ನಿಂತ್ಕೊಳ್ಳುತ್ತೆ ಅನ್ನೋದು ಕಟ್ಟಿಟ್ಟ ಬುತ್ತಿ. ಆದರೆ ರಸ್ತೆಯಲ್ಲಿ ಗುಂಡಿ ಇದ್ದು ಏನಾದರೂ ನೀರು ನಿಂತಿದ್ದಂತಹ ಸಂದರ್ಭದಲ್ಲಿ ವಾಹನ ಸವಾರರು ಹೋದಾಗ ಅಲ್ಲಿ ಮುಗ್ಗರಿಸಿ ಆಗುವಂಥ ಅನಾಹುತಗಳಿಗೆ ಯಾರು ಜವಾಬ್ದಾರಿ? ವಾಹನ ಸವಾರರೇ ಹೋಗಬಾರ್ದಾ? ಅವ್ರದ್ದೇ ತಪ್ಪಾಗುತ್ತಾ? ಅಥವಾ ಅದನ್ನು ಸರಿಯಾದ ದಾರಿಗೆ ತರಲಿಲ್ವಲ್ಲ ಅನ್ನುವಂಥ ಹಿಡಿಶಾಪುನ BBMPಯವ್ರಿಗೆ ಹಾಕಬೇಕಾ? ಅರ್ಥವೇ ಆಗ್ತಾ ಇಲ್ಲ. ಇದೇನು ಹೊಸ್ತಲ್ಲ, ಪ್ರತಿ ಮಳೆ ಬಂದಾಗಲೂ ಕೂಡ ಈ ಪರಿಸ್ಥಿತಿ ಕಾಣಿಸುತ್ತೆ, ಆದರೂ ಕೂಡ ಎಚ್ಚೆತ್ಕೊಳ್ಳಲ್ಲ.